ಸರ್. 27ಕ್ಕೆ ರಿಲೀಸ್ ಆಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದ್ರ ಮೂಲಕ? ಪ್ರೇಕ್ಷಕರಿಗೆ ಮಹಾಪ್ರಭುಗಳು ನೀವೇ ನಮ್ಮನ್ನು ಗೆಲ್ಲಿಸ್ಬೇಕು. ಇವತ್ತು ನೀವು ಬರ್ತಿಲ್ಲ ಅನ್ನೋ ಒಂದು ಬೇಸರ ಅಥವಾ ಮಾತು ನಡೀತಾನೆ ಇದೆ ಎಲ್ಲ ಕಡೆ. ಅದಕ್ಕೆ ನಿಮ್ಮದೇ ಆದಂಥ ಕಾರಣಗಳಿದ್ದಾವೆ. ಖಂಡಿತ ಒಂದು ಸಿನಿಮಾಕ್ಕೆ ಬಂದರೆ ಒಂದು ಕುಟುಂಬಕ್ಕೆ ₹2,000 ಖರ್ಚಾಗ್ಬೋದು ಅಥವಾ ₹1,000 ಮೇಲೆ ಖರ್ಚಾಗತ್ತೆ. ಅದುವೆಲ್ಲ ಸಮಸ್ಯೆಗಳಿದ್ದೂ ಕೂಡ ನೀವು ಚಿತ್ರಮಂದಿರಕ್ಕೆ ಯಾಕೆ ಬರಬೇಕು, ಮನೆಯಲ್ಲೇ ನೋಡ್ಬೋದಲ್ವಾ ಅಂತ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಆದರೆ ಈ ಒಂದು ತಿಮ್ಮನ ಮೊಟ್ಟೆಗಳು ಇದರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬರಬೇಕು. ಕೆಲವು OTTಗೆ ಬರದೇ ಹೋಗ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು, ಅಥವಾ ನಿಮಗೆ ಇದನ್ನು ನೋಡಲಿಕ್ಕೆ ಆಗದೇ ಇರ್ಬೋದು, ಅಥವಾ ಇವತ್ತು ಕಾಳಿಂಗ ಸರ್ಪ ಅದನ್ನು ಅಳಿವಿನಂಚಿನಲ್ಲಿದೆಯಾ ಅಥವಾ ಹೆಚ್ಚಾಗಿದೆಯಾ, ಮಲೆನಾಡು ಭಾಗದಲ್ಲಿ ಕಾಳಿಂಗ ಸರ್ಪದ ಸಂಖ್ಯೆ ಜಾಸ್ತಿ ಆಗಿದೆಯಾ, ಅದು ಯಾಕೆ, ಏನು, ಅದನ್ನು ರಕ್ಷಣೆ ಮಾಡ್ತಿದ್ದೀವ ನಾವು, ಅದು ಅಳಿವಾದರೆ ಅಥವಾ ಉಳಿದ್ರೆ ಅದಕ್ಕೆ ಲಾಭ ಏನು, ನಷ್ಟ ಏನು, ಎಲ್ಲ ಉತ್ತರ ಈ ಸಿನಿಮಾದಲ್ಲಿದೆ. ಹಾಗಾಗಿ ಮಲೆನಾಡಿಗರಾಗಿರ್ಬೋದು ಅಥವಾ ಬೇರೆ ನಾಡಿಗರಾಗಿರ್ಬೋದು, ಬಯಲುಸೀಮೆಯರಿರ್ಬೋದು, ಎಲ್ಲರಿಗೂ ರೀಚ್ ಆಗುವಂತಹ ಇದು ಯಾವುದೇ ಭಾಷೆಗೆ ಇದು ಇಲ್ಲ. ಇಲ್ಲಿ ನಿಮಗೆ ಯಾರೇ ಅನ್ಯ ಭಾಷಿಗರು ಇದನ್ನು ನೋಡುವಂಥದ್ದು ಅಂಥ ಕಂಟೆಂಟ್ ಇರುವಂಥ ಸಿನಿಮಾ. ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.